ಮಾಡ್ತಿದ್ದೀನಿ. ನಮಗ್ ದೊಡ್ಡ ಕನ್ಫ್ಯೂಷನ್ ಆಗೋಗಿತ್ತು. ಅಲ್ಲಿ ಯಾವ್ದೋ ಡಾಕ್ಟರು ನಮಗೆ ಎಮರ್ಜೆನ್ಸಿ ವಾರ್ಡ್ಗೆ ಹೋಗಿ ಅನ್ಬಿಟ್ಟು ಮಾರ್ಚರಿ ರೂಮಿಗೆ ಕರ್ಕೊಂಡು ಹೋಗಿದ್ರು. ನೋಡಿದ್ರೆ ಇನ್ಯಾವುದೋ ಬಾಡಿ ಬೇರೆ ಇತ್ತು. ಸರ್ ನೀವು ಆ ಥರ ಕನ್ಫ್ಯೂಷನ್ ಮಾಡ್ಕೊಂಡ್ರಾ? ನಕ್ಷತ್ರ ಮೇಲ್ಗಡೆ ವಾರ್ಡ್ ಅಲ್ಲಿ ಇದ್ದಾಳೆ. ಹೇಗಿದ್ದಾಳೆ ಅವಳು? ಸೇಫ್ ಆಗಿದ್ದಾಳಲ್ವಾ? ಅದ್ ಗೊತ್ತಿಲ್ಲ ಸರ್, ಡಾಕ್ಟರ್ ಏನೂ ಹೇಳಿಲ್ಲ. ವಾರ್ಡ್ ನಂಬರು 201. ಸರ್ ನಾನು ಬಂದೆ, ಇರಿ. ಮ್ಯಾಮ್, ಏನೋ ರೋಗ ಬಂದಿರೋದು ನಿಂಗೆ? ಅರ್ಧಂಬರ್ಧ ವಿಷಯ ಹೇಳಿ ನಾನು ಏನೇನೋ ಅನ್ಕೊಂಡು ಖುಷಿ ಪಡೋ ಹೋಗಿ ಮಾಡಿದೆ. ಮ್ಯಾಮ್ ನಾನು ಏನ್ ಹೇಳ್ದೆ? ಶರಾಪ್. ಅಲ್ಲ ಮ್ಯಾಮ್, ನೀವೇ ಏನೋ ಅನ್ಕೊಂಡ್ರಿ, ನೀವೇ ಏನೋ ಖುಷಿ ಪಟ್ರಿ. ಬಟ್ ನೀವು ಮಾತಾಡೋದು ನೋಡಿನ ನಂಗೆ ಡೌಟ್ ಬಂತು. ಅದಕ್ಕೆ ಎಲ್ಲೋ ಏನೋ ಮಿಸ್ ಹೊಡ್ತಾ ಇದೆ ಅಂತ ಓಡ್ಕೊಂಡು ಬಂದೆ. ಎಲ್ಲ ನನ್ನ ಬ್ಯಾಡ್ ಲಕ್. ಸತ್ತೋದ್ಲು ಅಂತ ಅನ್ಕೊಂಡೆ, ಬದುಕಿದಾಳೆ. ಅದರಲ್ಲಿ ಈ ಭೂಪತಿ ಬೇರೆ. ಅವಳು ವಿಷಯ ಅಂದ್ರೆ ಸಾಕು ಮೈಮೇಲೆ ಒಳ್ಳೆ ದಬಾ ಬಂದವನಂಗೆ ಆಡ್ತಾನೆ. ಏನು ಇಡೀ ವರ್ಲ್ಡಲ್ಲಿ ಇವರಿಬ್ಬರೇ ಬೆಸ್ಟ್ ಫ್ರೆಂಡ್ಸು, ಇವರಿಬ್ರಿಗೆ ಕೇರ್ ಆ್ಯಂಡ್ ಕನ್ಸರ್ನ್ ಇರೋದು, ಇನ್ನು ಮಿಕ್ದವರೆಲ್ಲ ಟೈಮ್ ಪಾಸ್ ಫ್ರೆಂಡ್ಸ್ ಅನ್ನೋಗಿ ಆಡ್ತಾನೆ. ಯಾಕೆ ಮ್ಯಾಮ್ ಈ ಥರ ಸಿಡಿ ಸಿಡಿ ಅಂತಿದ್ದೀರಾ? ಮತ್ತೆ ಬೈಸ್ಕೊಂಡ್ರಾ? ಸರ್ ಗರಮ್ಮ ಅತಿಯಾಗಿ ಆಡ್ತಿದ್ಯಾ ಮಿಲ್ಲಿ. ಬಂದೆ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನಕ್ಷತ್ರ ಅನ್ನೋ ಪೇಷಂಟ್ ಒಳಗಡೆ ಇದ್ದಾರಾ? ಹೌದು. ಪೇಷಂಟ್ ಏನೂ ಆಗಿಲ್ಲ ಅಲ್ವಾ? ಅವಳು ಆರಾಮಾಗಿದ್ದಾಳಲ್ವಾ? ಅವಳಿಗೇನೂ ತೊಂದರೆ ಇಲ್ಲ ತಾನೆ? ಇಲ್ಲ, ಶೀ ಈಸ್ ಫೈನ್. ಕಾಲು ಸ್ವಲ್ಪ ಬಲವಾದ ಪೆಟ್ಟಾಗಿದೆ, ಒಂದು ಸ್ವಲ್ಪ ನಡೆಯೋದು ಡೌಟು. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಥ್ಯಾಂಕ್ ಗಾಡ್. ಡಾಕ್ಟರ್, ನಾನು ಒಳಗಡೆ ಹೋಗಿ ನೋಡ್ಬೋದಾ? ಅಫ್ಕೋರ್ಸ್, ಬನ್ನಿ. ಥ್ಯಾಂಕ್ ಯು. ನಕ್ಷತ್ರ ಎಕ್ಸ್ಕ್ಯೂಸ್ ಮೀ, ಅವ್ರು ಸ್ವಲ್ಪ ಪ್ರಜ್ಞೆ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಪ್ರಜ್ಞೆ ಬರುತ್ತೆ. ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು. ಓಕೆ ಡಾಕ್ಟರ್. ವಾಪಸ್ ನನಗೆ ಫೋನ್ ಮಾಡ್ತೀನಿ ಅಂತ ಹುಡುಗ ಹೇಳ್ದ. ಇನ್ನೂ ಮಾಡೇ ಇಲ್ವಲ್ಲೇ? ಏನಾಗಿದೆಯೋ ಏನೋ. ಏನಿಲ್ಲಮ್ಮ, ನೀನು ಸುಮ್ಮನೆ ಗಾಬರಿ ಆಗ್ತಿದ್ಯಾ. ಇಲ್ಲ ಕಣೆ, ಅವ್ನು ಮಾತಾಡಿದ್ದು ನೋಡಿದ್ರೆ ಏನೋ ಗಾಬರಿ ಮಾಡ್ಕೊಂಡಿದ್ದು ಹಾಗಿತ್ತು. ಸೃಷ್ಟಿ, ಒಂದ್ಸರಿ ಶ್ವೇತಾ ಮನೆಗೆ ನಾವೇ ಹೋಗ್ಬಿಟ್ಟು ಬರೋಣವಾ? ಮಾ, ಇಷ್ಟೊತ್ನಲ್ಲ, ಟೈಮ್ ಎಷ್ಟಾಗಿದೆ ನೋಡಿದ್ಯಾ? ಅಲ್ಲ ಕಣೆ, ಈಗ ನಾನು ಯೋಚನೆ ಮಾಡ್ತಾ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ? ಹೋಗೋಣ ಬಾ. ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇಷ್ಟೊತ್ನಲ್ಲಿ ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ಭೂಪತಿನೇ ಕಾಲ್ ಮಾಡ್ತಿದ್ದಾನೆ. ಹಲೋ ಭೂಪತಿ, ಯಾಕಪ್ಪ ಇಷ್ಟೊತ್ತು ಮಾಡ್ಬಿಟ್ಟೆ? ಕಾದು ಕಾದು ನನಗಂತೂ ಎಷ್ಟು ಭಯ ಆಯ್ತು ಗೊತ್ತಾ? ನಕ್ಷತ್ರ ಹುಷಾರಾಗಿದ್ದಾಳೆ ತಾನೆ? ಅಮ್ಮ, ನೀವು ಮೊದಲು ಗಾಬರಿ ಆಗಬಾರ್ದು, ಭಯ ಬೀಳಬಾರ್ದು. ನಕ್ಷತ್ರಂಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದ್ರೆ ತುಂಬಾ ಚಿಕ್ಕದಮ್ಮ, ಜೀವಕ್ಕೇನು ತೊಂದರೆ ಆಗಿಲ್ಲ. ಆಕ್ಸಿಡೆಂಟಾ? ಯಾವಾಗಾಯ್ತಪ್ಪ? ಹೇಗಿದ್ದಾಳೆ ಅವಳು? ಅಮ್ಮ, ಯಾರ್ಗ ಆಕ್ಸಿಡೆಂಟು? ನಮ್ ನಕ್ಷತ್ರಂಗ? ಲೋ ಭೂಪತಿ, ಯಾರ್ಗ ಆಕ್ಸಿಡೆಂಟ್ ಆಗಿರೋದು? ನಕ್ಷತ್ರಂಗ? ನೀನ್ ಎಲ್ಲಿದ್ಯಾ? ಯಾವ ಆಸ್ಪತ್ರೆ? ಅಮ್ಮ ನೋಡಿ, ನೀವಿಬ್ರು ಸ್ವಲ್ಪ ಸಮಾಧಾನವಾಗಿರ್ಬೇಕು. ಆಕ್ಸಿಡೆಂಟ್ ಆಗಿರೋದಂತೂ ನಿಜ, ಆದ್ರೆ ತುಂಬಾ ಮೈನರು, ಸರಿ ಹೋಗ್ತಾಳೆ. ನಾವು ಬರ್ತೀವಿ, ನಾವಿಬ್ರು ಈಗ್ಲೇ ಬರ್ತೀವಿ. ಭೂಪತಿ, ಯಾವ ಆಸ್ಪತ್ರೆನಲ್ಲಿದ್ಯಪ್ಪ? ನಾವ್ ಈಗ್ಲೇ ಬರ್ತೀವಿ, ಹೇಳು. ಇಲ್ಲ, ನೀವ್ ಇವಾಗ ಬರಕ್ ಹೋಗ್ಬೇಡಿ, ನಾನು ಇಲ್ಲೇ ಇದ್ದೀನಿ. ನಾನೇ ಇದ್ದು ನೋಡ್ಕೋತೀನಿ. ಬೆಳಗ್ಗೆ ನಾನೇ ಕಾರ್ ಕಳಿಸ್ತೀನಿ, ಅವಾಗ ಬಂದ್ಬಿಡಿ. ಭೂಪತಿ, ನಾನ್ ನಕ್ಷತ್ರನ ಹತ್ರ ಮಾತಾಡ್ಬೇಕು. ಅವಳಿಗೆ ಫೋನ್ ಕೊಡಪ್ಪ.
ನಕ್ಷತ್ರ ಮಲಗಿದಾಳಮ್ಮ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಗಾಯ ಏನು ತುಂಬ ಜಾಸ್ತಿ ಆಗಿಲ್ಲಮ್ಮ, ತುಂಬ ಚಿಕ್ಕದು. ಕಾಲಿಗೊಂಚೂರು ಪೆಟ್ಟಾಗಿದೆ. ನೀವು ಗಾಬರಿ ಆಗೋವಂಥದ್ದು ಏನೂ ಇಲ್ಲ. ನಾನೊಂದ್ಸರಿ ಅವಳನ್ನ ನೋಡ್ಬೇಕು ಭೂಪತಿ. ಎಲ್ಲಿದ್ಯಾ ಹೇಳು. ಅಮ್ಮ ಹೇಳಿದ್ರೆ ನೀವು ಇವಾಗಲೇ ಹೊರಟು ಬಂದ್ಬಿಡ್ತೀರಾ. ಆಮೇಲೆ ತುಕಾರಾಮ್ ಅಂಕಲ್ಗೆ ವಿಷಯ ಗೊತ್ತಾಗುತ್ತೆ. ಅವ್ರು ಜಗಳ ಮಾಡ್ತಾರೆ ನಿಮ್ಮ ಜೊತೆ. ಆ ವಿಷಯ ನಕ್ಷತ್ರಂಗೆ ಗೊತ್ತಾಗಿ ಅವಳು ಬೇಜಾರು ಮಾಡ್ಕೋತಾಳೆ. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಕ್ಷತ್ರ ಇದನ್ನೆಲ್ಲ ಗೊತ್ತಾಗಿ ಬೇಜಾರು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ತಡ್ಕೊಳಕ್ಕಾಗಲ್ಲ ಅವಳಿಗೆ. ನಾನು ಬೆಳಗ್ಗೆ ಕಾರ್ ಕಳಿಸ್ತೀನಿ, ನೀವು ಬನ್ನಿ. ನಾನು ರಾತ್ರಿ ಎಲ್ಲ ಇಲ್ಲೇ ಇರ್ತೀನಮ್ಮ. ನಾನು ನಕ್ಷತ್ರ ನೋಡ್ಕೋತೀನಿ, ನನ್ನನ್ನು ನಂಬಿ. ಮ್ಯಾಮ್, ತಣ್ಣಗೇನಾದರೂ ತರಲಾ? ಕುಡಿತೀರಾ? ಬೇಡ. ಅಲ್ಲ ಮ್ಯಾಮ್, ಜ್ಯೂಸ್ ಏನಾದರೂ ತರ್ತೀನಿ, ಕುಡೀರಿ. ಆ ಬಾಡಿ ಕೂಲ್ ಆಗುತ್ತೆ. ಇಲ್ಲಾಂದ್ರೆ ನೈಟ್ ತನಕ ನೀವು ಉರ್ಕೊಂಡು ಒಂದು ಗತಿ ಆಗ್ತೀರಾ ಅಷ್ಟೇ. ಏಯ್, ಯಾಕೆ ಹಾಗೆ ನೋಡ್ತಿದ್ದೀರಾ ಮ್ಯಾಮ್? ನಾನೇನಾದರೂ ತಪ್ಪು ಹೇಳಿದ್ನಾ? ಇಲ್ವಲ್ಲ. ಭೂಪತಿ ಸರ್ ನಿಮಗೆ ಉರಿಸ್ತಾ ಇಲ್ವಾ? ನೀವು ಒಬ್ಬರನ್ನೇ ಇಲ್ಲಿ ಬಿಟ್ಟು ಅವ್ರ ಜೊತೆ ಕುತ್ಕೊಂಡಿರೋದಕ್ಕೆ ನಿಮಗೆ ಹೊಟ್ಟೆಗೆ ಬೆಂಕಿ ಬಿದ್ದಿರೋದು ಸುಳ್ಳ? ಆ ನಕ್ಷತ್ರನ ವಿಷಯ ಬಂದ್ರೆ ಸಾಕು, ಒಳ್ಳೆ ಇಲಿ ಹೋದ್ರು ಹುಲಿ ಹೋದಂಗೆ ಆಡ್ತಾರೆ ನಿಮ್ಮ ಹುಡುಗ. ಓವರ್ ಮ್ಯಾಮ್, ಬರೀ ಓವರ್. ಅವಳ ಮುಂದೆ ನೀವು ಯಾರು ಲೆಕ್ಕಕ್ಕೆ ಇಲ್ವಾ? ನಿಮ್ಮ ಫೀಲಿಂಗ್ಸ್ಗೇನು ಬೆಲೆನೇ ಇಲ್ವಾ? ವೆರಿ ಬ್ಯಾಡ್ ಮ್ಯಾಮ್, ವೆರಿ ಸ್ಯಾಡ್. ಏನಾಗ್ಮೇಲೆ ಅಪ್ಪಸ್ಗೆ ಸಾಯಿಸ್ಬಿಡ್ತೀನಿ. ಬಾಯ್ ಮುಚ್ಕೊಂಡಿದ್ರೆ ಸರಿ. ಅವನು ಉರ್ಸೋದಲ್ಲ ಇವಳು ಬೇರೆ. ಅಲ್ಲ ಮ್ಯಾಮ್, ಫಿಯಾನ್ಸೆ ಬಿಟ್ಟು ಆ ದರಿದ್ರದೊಳೆ ಹೆಚ್ಚಾಗೋ. ನಿಮ್ ತಾತ. ಹಲೋ, ಹೇಳಿ ಅತ್ತೆ. ಮಾತಾಡ್ಬೋದಾ? ಬ್ಯುಸಿನಾ ಶ್ವೇತಾ? ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಎಂತ ಬ್ಯುಸಿ? ಅಕಸ್ಮಾತ್ ಬ್ಯುಸಿ ಇದ್ರೂ ನಾನು ಫ್ರೀ ಮಾಡ್ಕೊಳ್ತೀನಿ. ಹೇಳಿ ಅತ್ತೆ. ಭೂಪತಿ ನಿನ್ನ ಜೊತೆ ಇದ್ದಾನಾ? ನಿಮ್ಮನೆಗೆ ಬರ್ತೀನಿ ಅಂತ ಹೊರಟಿದ್ದ. ಕಾಲ್ ಮಾಡಿದ್ರೆ ಬ್ಯುಸಿ ಬರ್ತಿದೆ. ಅದು ಅತ್ತೆ, ಭೂಪತಿ ಆ್ಯಕ್ಚುಲಿ ಮನೆಗೆ ಬಂದಿದ್ರು. ಜೊತೆನಲ್ಲೇ ಹೊರಗಡೆನೂ ಹೊರಟಿದ್ವಿ. ಬಟ್ ವಿಷಯ ಏನಂದರೆ, ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಇವಾಗ ನಾವು ಹಾಸ್ಪಿಟ್ಲಲ್ಲಿದ್ದೀವಿ. ಆಕ್ಸಿಡೆಂಟಾ? ಓ ಮೈ ಗಾಡ್, ಆರ್ ಯು ಆಲ್ ರೈಟ್? ಭೂಪತಿಗೇನು ಆಗಿಲ್ಲ ತಾನೆ? ಅತ್ತೆ, ಕಾಮ್ ಡೌನ್. ನಮಗೇನೂ ಆಗಿಲ್ಲ, ನಾವು ಆರಾಮಾಗೇ ಇದ್ದೀವಿ. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿರೋದು ನಮಗಲ್ಲ, ನಕ್ಷತ್ರಂಗೆ. ಅದಕ್ಕೆ ನಾವು ನಮ್ಮ ಪ್ಲಾನ್ ಕ್ಯಾನ್ಸಲ್ ಮಾಡಿ ಹಾಸ್ಪಿಟಲ್ ಬಂದಿದ್ದೀವಿ. ಇವಾಗ ಭೂಪತಿ ಅವಳ ಜೊತೆನೆ ವಾರ್ಡಲ್ಲಿದ್ದಾರೆ. ನಾನಿಲ್ಲಿ ಹೊರಗಡೆ ಒಬ್ಳೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮೋಸ್ಟ್ಲಿ ಇವಾಗ ಬರ್ಬೋದು. ವಾಟ್? ನಿನ್ನೊಬ್ಬಳನ್ನೇ ಬಿಟ್ಟು ಅವನು ಅವಳ ಜೊತೆ ಇದ್ದಾನಾ? ಭೂಪತಿಗೆ ಫೋನ್ ಕೊಡು, ನಾನು ಮಾತಾಡಬೇಕು. ಅಮ್ಮ, ತುಂಬ ಟೆನ್ಷನ್ ತಗೋಬೇಡಿ. ನಾನು ಇಲ್ಲೇ ಇರ್ತೀನಿ. ಹಾಗೇನಾದರೂ ಇದ್ದರೆ ನಾನೇ ನಿಮಗೆ ಫೋನ್ ಮಾಡ್ತೀನಿ, ಆಯಿತಾ? ಭೂಪತಿ, ಅತ್ತೆ ಕಾಲ್ ಮಾಡಿದ್ದಾರೆ. ಹೇಳಮ್ಮ. ಇಶಿ ಓಕೆ? ಏನು ತೊಂದರೆ ಇಲ್ಲ ಅಲ್ವಾ? ನೋ, ಶೀಸ್ ಔಟ್ ಆಫ್ ಡೇಂಜರ್ ಅಮ್ಮ. ಗಾಡಿ ಗುದ್ದಿರೋ ಫೋರ್ಸಿಗೆ ಕಾಲಿಗೆ ಒಂಚೂರು ಲಿಗಮೆಂಟ್ ಟೇರ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ರು. ಸ್ವಲ್ಪ ದಿನ ನಡೆಯೋದು ಕಷ್ಟ ಅಂತಲೂ ಹೇಳ್ತಿದ್ರು. ಅದು ಬಿಟ್ಟರೆ ಆರಾಮಾಗಿದ್ದಾಳೆ. ಆರಾಮಾಗಿದ್ದಾಳಲ್ವಾ? ಹಾಗಾದರೆ ನೀನು ಅಲ್ಲಿದ್ದು ಏನು ಮಾಡ್ತೀಯಾ? ಹೊರಡ್ತಾ ಇರೋ. ಅಮ್ಮ, ಹೊರಡದ?
ನಾನು ಹೊರಟ್ರೆ ನಕ್ಷತ್ರನ ಯಾರಮ್ಮ ನೋಡ್ಕೋತಾರೆ? ಯಾಕೆ ಸಿಸ್ಟರ್ಸ್ ಇಲ್ವಾ? ಬೇಕಿದ್ರೆ ಇನ್ನಿಬ್ರನ್ನ ಅಪಾಯಿಂಟ್ ಮಾಡು, ನಾನೇ ಪೇ ಮಾಡ್ತೀನಿ. ಬಟ್ ನೀನು ಅಲ್ಲಿ ಇರೋ ಅಗತ್ಯ ಇಲ್ಲ. ಇಮಿಡಿಯೇಟಾಗಿ ಹೊರಡು ಭೂಪತಿ. ಅಮ್ಮ, ನಾನು ನೋಡ್ಕೊಳ್ಳೋದಕ್ಕೂ ಸಿಸ್ಟರ್ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆಯಮ್ಮ. ವಾಟ್ ಆರ್ ಯು ಸೇಯಿಂಗ್? ಸಿಸ್ಟರ್ಗೆ ಎಷ್ಟೇ ದುಡ್ಡು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ಎಷ್ಟು ಮಾಡಬೇಕೋ ಕೆಲಸ ಅಷ್ಟೇ ಮಾಡ್ತಾರೆ. ನಕ್ಷತ್ರಂಗೆ ಇವಾಗ ನನ್ನ ಅಗತ್ಯ ಇದೆಯಮ್ಮ. ಶಿ ನೀಡ್ಸ್ ಲವ್ ಅಂಡ್ ಕೇರ್. ತನ್ನೋರು ಅಂತ ಪಕ್ಕದಲ್ಲಿರ್ಬೇಕು. ನಕ್ಷತ್ರಂಗೆ ಇವಾಗ ನನ್ನ ಬಿಟ್ಟು ಇನ್ಯಾರೂ ಇಲ್ಲಮ್ಮ. ನಾನು ಅವಳ ಜೊತೆ ಇರ್ಬೇಕಿವಾಗ. ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಭೂಪತಿ? ಬೇಕಿದ್ರೆ ಬೆಳಗ್ಗೆ ಹೋಗಿ ಮತ್ತೆ ಇನ್ನೊಂದ್ಸತಿ ನೋಡ್ಕೊಂಡ್ ಬಾ. ಅಮ್ಮ, ಐ ಆಮ್ ರಿಯಲಿ ಸಾರಿ ಅಮ್ಮ. ನಾನು ಬೆಳಗ್ಗೆ ತನಕ ಇಲ್ಲೇ ಇರ್ತೀನಿ. ನಕ್ಷತ್ರಂಗೆ ಪ್ರಜ್ಞೆ ಬರೋವರೆಗೂ ನಾನು ಇಲ್ಲಿ ಇರಲೇಬೇಕು. ನಾನು ಇಲ್ಲೇ ಕೂತಿರ್ತೀನಿ, ನೀನು ಮಲ್ಕೋ. ಬೆಳಗ್ಗೆ ಬಂದು ಮಾತಾಡೋಣ. ಗುಡ್ ನೈಟ್. ಶ್ವೇತಾ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಅಲ್ಲ ಭೂಪತಿ, ನೀವು ಒಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನೋ, ಐ ಕ್ಯಾನ್ ಮ್ಯಾನೇಜ್. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಹೊರಡಿ. ಸರಿ, ಪ್ಲೀಸ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ, ಓಕೆನಾ? ಬಾಯ್. ಹುಷಾರು. ಶ್ವೇತಾ, ಐ ಆಮ್ ರಿಯಲಿ ಸಾರಿ. ಆಗಲೇ ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೊಂಬೇಡಿ. ಇಟ್ಸ್ ಓಕೆ ಭೂಪತಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವಿಬ್ರು ಹುಷಾರು. ನೀವು ಹುಷಾರು, ಹೋಗಿ ಬನ್ನಿ. ಟೇಕ್ ಕೇರ್. ಯು ಟು.